ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ನಡುವೆ ಯುದ್ಧದ ಕುರಿತಂತೆ ಡೊನಾಲ್ಡ್ ಟ್ರಂಪ್ ಇದೀಗ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ನೀಡಿರುವಂತ ಹೇಳಿಕೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಂದು ವೇಳೆ ಮಾತುಕತೆಗೆ ಇರಾನ್ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಭೀಕರವಾದಂಥ ಯುದ್ಧವನ್ನು ನಡೆಸ್ತೇವೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಪಾಕ್ ಮನವಿ ಮೇರೆಗೆ ಕದನ ವಿರಾಮ ಮುಂದುವರಿಕೆಯಾಗುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಸದ್ಯ ಈಗ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಇರಾನ್ ಮೇಲೆ ದಾಳಿ ಮಾಡದಂತೆ ಪಾಕ್ ಮನವಿಯನ್ನ ಮಾಡಿದೆ. ಸಂಧಾನಕ್ಕೆ ಇರಾನ್ಗೆ ಒಪ್ಪಿಸ್ತೇವೆ ಅಂತ ಹೇಳಿ ಪಾಕಿಸ್ತಾನ ತಿಳಿಸದೆ ಪಾಕಿಸ್ತಾನದ ಮನವಿಯಿಂದ ನಾವು ಸದ್ಯ ದಾಳಿಯನ್ನ ಮಾಡುವುದಿಲ್ಲ, ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿ ಟ್ರಂಪ್ ಇದೀಗ ಪೋಸ್ಟ್ ಮಾಡಿದ್ದಾರೆ. ಟ್ರುತ್ ಜಾಲತಾಣದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬರೆದುಕೊಂಡಿದ್ದಾರೆ. ನಾನು ಈಗ ತಾನೇ ಮೆನ್ಷನ್ ಮಾಡ್ತಾ ಇದ್ದೆ, ಒಂದು ವೇಳೆ ಮಾತುಕತೆಗೆ ಏನಾದರೂ ಇರಾನ್ ಬಂದಿಲ್ಲ ಅಂತ ಹೇಳಿದ್ರೆ ಇಡೀ ಇರಾನನ್ನೇ ಸಂಪೂರ್ಣವಾಗಿ ನಾಶ ಮಾಡ್ತೇವೆ. ಜೊತೆಗೆ ಸೈನಿಕರಿಗೆ ಈಗಾಗಲೇ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ, ಆ ಸೂಚನೆಯಂತೆ ಯಾವ ರೀತಿಯಾಗಿ ದಾಳಿಯನ್ನ ಮಾಡಬೇಕು ಅದೆಲ್ಲವೂ ಕೂಡ ಆಗತ್ತೆ, ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಇರಾನ್ ನಾಶವಾಗುತ್ತೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಅನ್ನ ಇಲ್ಲಿ ನೀಡಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಇರಾನ್ ಮೇಲೆ ದಾಳಿ ಮಾಡದಂತೆ ಪಾಕಿಸ್ತಾನವೇ ನಮಗೆ ಮನವಿ ಮಾಡಿದೆ, ಪಾಕಿಸ್ತಾನ ಹೇಳಿರೋದ್ರಿಂದ ನಾವು ಯಾವುದೇ ರೀತಿಯಾದಂತಹ ದಾಳಿಯನ್ನ ಮಾಡೋದಿಲ್ಲ, ಕದನ ವಿರಾಮ ಅನ್ನೋದು ಮುಂದುವರಿಯುತ್ತೆ ಅನ್ನುವಂತಹ ಟ್ವೀಟ್ ಅನ್ನ ಡೊನಾಲ್ಡ್ ಟ್ರಂಪ್ ಮಾಡಿರೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇರಾನ್ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಹೇಳಿ ಸದ್ಯ ಟ್ರಂಪ್ ಪೋಸ್ಟ್ ಒಂದನ್ನು ಹಂಚಿಕೊಂಡಿದೆ. ಆದ್ರೆ ಇದಕ್ಕೆ ಇರಾನ್ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ನೀಡುತ್ತೆ, ಇರಾನ್ ನೀಡುವಂತಹ ರಿಯಾಕ್ಷನ್ ಏನು, ಒಂದು ವೇಳೆ ಇರಾನ್ ಇದಕ್ಕೆ ಒಪ್ಪಿಕೊಳ್ಳುತ್ತಾ ಅಥವಾ ಮತ್ತೆ ಅಮೆರಿಕಾದ ಮೇಲೆ ದಾಳಿ ಮಾಡುವಂತ ಕೆಲಸವನ್ನ ಇರಾನ್ ಮಾಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ಯಾವ ಲೆವೆಲ್ಗೆ ಹೋಗಿ ತಲುಪಿದೆ ಅನ್ನೋದನ್ನ ದಿನೇ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ಏನು ಮಾತುಕತೆ ಅನ್ನೋದು ಸಫಲವಾಗುತ್ತಾ ವಿಫಲವಾಗುತ್ತಾ ಅನ್ನುವಂತಹ ಮಾತಿನ ಮುನ್ನವೇ ಮೊನ್ನೆ ನೋಡಿದ್ರೆ ಇರಾನ್ ಅಮೆರಿಕಾದ ಮೇಲೆ ಟಾರ್ಗೆಟ್ ಅನ್ನ ಮಾಡಿತು. ಇದಾದ ನಂತರದಲ್ಲಿ ಸದ್ಯ ಡೊನಾಲ್ಡ್ ಟ್ರಂಪ್ ಈಗ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನು, ಈ ಪೋಸ್ಟ್ ಈಗ ಯಾವ ರೀತಿಯಾದಂಥ ಸ್ವರೂಪವನ್ನ ಪಡೆದುಕೊಳ್ಬಹುದು, ಇದಕ್ಕೆ ಇರಾನ್ ಏನಾದರೂ ಪ್ರತಿಕ್ರಿಯೆ ನೀಡಿದ್ಯಾ, ಹೇಗೆ? ಹೌದು ದಿವ್ಯಾ, ಏನು ಇವತ್ತು 2 ವಾರಗಳ ಒಂದು ಏನು ಕದನ ವಿರಾಮಕ್ಕೆ ಇವತ್ತು ಅಂತಿಮ ಕ್ಷಣಗಳನ್ನೇ ಇತ್ತು. ಇವತ್ತು ಅದು ಮುಗಿದೋಗಿತ್ತು, ಅದರ ಟೈಮ್ ಎಕ್ಸ್ಪೈರ್ ಆಗಿದ್ರಿಂದಾಗಿ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಏನು ಕದನ ವಿರಾಮವನ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದ್ರೆ ಅಂಟಿಲ್ ಏನು ಇರಾನಿಯನ್ ಪ್ರಪೋಸಲ್ ಬರೋವರೆಗೂ ಕೂಡ ಈ ಒಂದು ಕದನ ವಿರಾಮ ಇರುತ್ತೆ. ಇದಕ್ಕೆ ಏನು ಪಾಕಿಸ್ತಾನ ಮನವಿ ಮಾಡಿದ್ರಿಂದಾಗಿ ನಾನು ಈ ಒಂದು ಕದನ ವಿರಾಮಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ. ಮತ್ತೆ ಈ ಮಾಹಿತಿಯನ್ನು ಕೂಡ ಶಹಬಾಜ್ ಶರೀಫ್ ಅವರಿಗೂ ತಿಳಿಸಿದ್ದಾರೆ. ಮತ್ತೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಕೂಡ ತಮ್ಮ ಒಂದು ಎಕ್ಸ್ ಖಾತೆಯಲ್ಲಿ ಈ ಒಂದು ಟ್ರಂಪ್ ಅವರಿಗೆ ಧನ್ಯವಾದಗಳನ್ನ ಹೇಳಿ ಅವರು ಕೂಡ ಈ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ. ಆದ್ರೆ ಈ ಒಂದು ಟ್ರಂಪ್ ಸೀಸ್ ಫೈರ್ ಎಕ್ಸ್ಟೆನ್ಷನ್ ಅನ್ನ ಇರಾನ್ ಎಲ್ಲೋ ಒಂದ್ ಕಡೆ ಡೌಟ್ ಅಲ್ಲಿ ನೋಡ್ತಾ ಇದೆ. ಅಂದ್ರೆ ಇರಾನಿಯನ್ ಏನು ರೆವಲ್ಯೂಷನರಿ ಗಾರ್ಡ್ ಅಂದ್ರೆ ಐಆರ್ಜಿಸಿ ಈ ಒಂದು ಟ್ರಂಪ್ ಅವರ ಒಂದು ಈ ಕದನ ವಿರಾಮ ಅಂತ ಏನೋ ಒಂದು ಪ್ಲಾನ್ ಇರ್ಬೇಕಂದ್ರೆ ಫ್ಲೈ ಟು ಬೈ ಟೈಮ್ ಅಂತ ಕರೀತಾರೆ. ಅಂದ್ರೆ ಏನಂದ್ರೆ ಇದು ಒಂದು ತಂತ್ರ, ಅಂದ್ರೆ ಏನು ಈ ಒಂದು ಸಮಯವನ್ನು ಉಪಯೋಗಿಸಿಕೊಂಡು ಡೊನಾಲ್ಡ್ ಟ್ರಂಪ್ ಅವರು ಏನಾದ್ರು ಮತ್ತೆ ಇರಾನ್ ಮೇಲೆ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ. ಅದಕ್ಕೋಸ್ಕರನೇ ಇದನ್ನ ನಮಗೆ ನೆಪ ಮಾತ್ರಕ್ಕೆ ಎಕ್ಸ್ಟೆಂಡ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಈ ಒಂದು ಏನು ವಿರಾಮದ ಅಂದ್ರೆ ಕದನ ವಿರಾಮದ ಬಗ್ಗೆ ಅಂದ್ರೆ ಎಕ್ಸ್ಟೆಂಡ್ ಬಗ್ಗೆ ಐಆರ್ಜಿಸಿ ಒಂದು ಏನು ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಬಟ್ ಸದ್ಯದ ಮಟ್ಟಿಗೆ ಎಷ್ಟು ದಿನ ಎಕ್ಸ್ಟೆನ್ಷನ್ ಇರುತ್ತೆ ಅನ್ನೋದ್ರನ್ನ ಯಾವುದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ಇಲ್ಲ. ಬಟ್ ಅಂಟಿಲ್ ಅಂದ್ರೆ ಏನು ಇರಾನ್ ಅವರು ಒಂದು ಪ್ರಪೋಸಲ್ ಕೊಡೋವರೆಗೂ ಅಂದ್ರೆ ಅವ್ರ ಅಂತಿಮ ಒಂದು ಕನ್ಕ್ಲೂಡನ್ಗೆ ಅವ್ರಿಗೂ ಬರೋವರೆಗೂ ಈ ಒಂದು ಏನು 2 ವಾರ ಇತ್ತಲ್ಲ ಅದನ್ನ ಕಂಟಿನ್ಯೂ ಮಾಡಿದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಬಟ್ ಅದಕ್ಕೆ ಯಾವುದೇ ಟೈಮ್ ಬಾಂಡ್ ಅನ್ನ ಕೊಟ್ಟಿಲ್ಲ. ಮತ್ತೆ ಅದ್ರ ಜೊತೆಗೆ ಇನ್ನು ಮುಂದುವರೆದು ಏನು ಈ ಹಿಂದೆ ಇದ್ದಂತಹ ಒಂದು ಬ್ಲಾಕೇಡ್ ಏನಿದೆಯಲ್ಲ ಆ ಒಂದು ಬ್ಲಾಕೇಡ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಹೊರ್ಮುಜ್ ಜಲಸಂಧಿನಲ್ಲಿ ನಾನು ನನ್ನ ಅಮೆರಿಕ ಸೈನ್ಯಕ್ಕೆ ನಿರ್ದೇಶನವನ್ನು ಕೊಟ್ಟಿನಿ ಅಂತಲೂ ಕೂಡ ಹೇಳಿದ್ದಾರೆ. ಬಟ್ ಈ ಒಂದು ಮಾತುಕತೆ
ನೆಗೋಷಿಯೇಷನ್ ಬರೋ ನಿಟ್ಟಿನಲ್ಲಿ ಇನ್ನೂ ಕೂಡ ಕಂಟಿನ್ಯೂ ಆಗಿರುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ. ಬಟ್ ಅವ್ರು ಎಲ್ಲಿವರೆಗೂ ಟೈಮ್ ತಗೊಂತಾರೋ ತಗೊಳ್ಳಿ, ಟೈಮ್ ಅನ್ನು ಅವ್ರಿಗೆ ಬಿಟ್ಟಿದ್ದೀನಿ ನಾನು. ಆ ಟೈಮ್ ತಗೊಂಡು ಅವ್ರು ಯಾವ್ದೆಲ್ಲ ಕಂಡೀಷನ್ ಇದೆ ಅವ್ರಿಗೆ ಎಲ್ಲಿವರೆಗೂ ಕನ್ವಿನ್ಸ್ ಆಗ್ತಾರೋ ಅಲ್ಲಿವರೆಗೂ ನಾವು ವೇಟ್ ಮಾಡಿ ಅವರು ಬಂದ ನಂತರ ಅಂದ್ರೆ ಏನು ಟೇಬಲ್ಗೆ ಬಂದ ನಂತರ ಅಂದ್ರೆ ಸೀಸ್ ಫೈರ್ ನಾವು ರೆಡಿ ಇದೀವಿ ಈಗ ಮಾತನಾಡೋಣ ಅನ್ನೋವರೆಗೂ ಅವ್ರ ಕಡೆಯಿಂದ ಯಾವಾಗ ಗ್ರೀನ್ ಸಿಗ್ನಲ್ ಬರುತ್ತೋ ಅಲ್ಲಿವರೆಗೂ ಕೂಡ ನಾವು ವೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆ ನಡುವೆ ಏನಾದ್ರೂ ಕೂಡ ಮಧ್ಯದಲ್ಲಿ ಏನು ಈ ರೀತಿಯಾಗಿ ಅಂದ್ರೆ ಇರಾನ್ IRGC ಅಥವಾ ಇರಾನ್ ಒಂದು ಗಮನಕ್ಕೆ ಬರದಲ್ಲೇ ಯಾವ ರೀತಿಯಾದಂತಹ ಅಟ್ಯಾಕ್ ಅನ್ನ ಮಾಡಿದ್ರು ಮಾಡ್ಬೋದು ಅದನ್ನ ಹೇಳಿಕ್ ಬರಲ್ಲ. ಹಾಗಾಗಿನೇ ಅವರು ಈ ಮಾತನ್ನ ಹೇಳಿರುವಂತದ್ದು. IRGC ಕೂಡ ಏನು ಫ್ಲಾಯ್ಡ್ ಟು ಬೈ ಟೈಮ್ ಅಂತ ಹೇಳಿರುವಂತದ್ದು ಇದೇ ಕಾರಣಕ್ಕೋಸ್ಕರನೇ. ಇನ್ನೊಂದ್ ಕಡೆ ಇರಾನ್ ಕೂಡ ಹೇಳಿದರೆ ನಾವು ಕೂಡ ಏನು ಯಾವುದೇ ರೀತಿಯಾದಂತಹ ಹಡಗುಗಳಿಗೆ ನಾವು ಏನು ಬಿಡೋದಿಲ್ಲ, ನಾವು ನಮ್ಮ ಒಂದು ಏನು ಒಂದು ಹೊರ್ಮೋಜ್ನ ನಮ್ಮ ಒಂದು ಲಿಮಿಟೇಷನ್ ಇಂದ ಅಲ್ಲಿ IRGC ತನ್ನ ಒಂದು ಹಿಡಿತವನ್ನ ಕಂಟಿನ್ಯೂ ಮಾಡಲಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಪರಸ್ಪರ ಇಬ್ಬರೂ ಕೂಡ ತಮ್ಮ ತಮ್ಮ ಹಿಡಿತದಲ್ಲಿ ತಮ್ಮ ಒಂದು ಏನು ಈ ಹಿಂದೆ ಇದ್ದಂತಹ ಒಂದು ಹೊರ್ಮೋಜ್ ಜಲಸಂಧಿಯ ಒಂದ್ ಸೈಡ್ ಅಮೆರಿಕ, ಮತ್ತೊಂದು ಕಡೆ ಇರಾನ್ IRGC ಕೂಡ ಅಲ್ಲಿ ಡೆಪ್ಲಾಯ್ ಮಾಡಿದ್ದಾರೆ. ಇನ್ನು ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗುತ್ತೆ ಮತ್ತೆ ಇರಾನ್ ಈ ಬಗ್ಗೆ ಯಾವ ರೀತಿಯಾದಂತಹ ಒಂದು ಪ್ರಪೋಸಲ್ ಅನ್ನ ರೆಡಿ ಮಾಡಬಹುದು ಅನ್ನೋದ್ರ ಬಗ್ಗೆ, ಮತ್ತೆ ಪಾಕಿಸ್ತಾನ ಯಾವ ರೀತಿಯಾಗಿ ಇವ್ರನ್ನ ಮತ್ತೆ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.